ಟಿಕೆಟಿನ ಗೊಂದಲಗಳಾದವು, ಟಿಕೆಟ್ ಹಂಚಿಕೆ ಗೊಂದಲಗಳಾದವು ಕಾಂಗ್ರೆಸ್ ಪಾರ್ಟಿಲಿ. ನಂತರದಲ್ಲಿ ಕೂತು ಮಾತಾಡಿ ಹಿರಿಯರ ಸಮ್ಮುಖದಲ್ಲಿ ಅದು ಡಿ ಕೆ ಶಿವಕುಮಾರ್ ಮತ್ತು ಮಧು ಬಂಗಾರಪ್ಪನವರ ಸಮ್ಮುಖದಲ್ಲಿ ಮತ್ತು ಈಗ ಶಾಸಕರಾದಂಥ ಗೋಪಾಲಕೃಷ್ಣ ಬೇಳೂರವರು ನಮ್ಮ ಮನೆಗೆ ಬಂದು ನಿಮ್ಮನ್ನ ಸಮರ್ಪಕವಾಗಿ ಪಾರ್ಟಿಲಿ ಬಳಕೆಯನ್ನು ಮಾಡ್ಕೊಳ್ತೇವೆ, ಮುಂದೆ ಅವಕಾಶನ ಬೇರೆ ರೀತಿಯಲ್ಲಿ ಅವಕಾಶನ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನ ಏನು ಮಾತಾಡಿದ್ರು. ನಮ್ಮ ಶಾಸಕರಿಗೆ ಎಲ್ಲರೂ ಜೊತೆ ಕರ್ಕೊಂಡು ಹೋಗಬೇಕಾದಂಥ ಮನಸ್ಥಿತಿಯವರು ಅಲ್ಲ. ಅವರಿಗೊಂದು ಇತಿಹಾಸ ಇದೆ. ಹಿಂದೆ ಮೊದಲನೇ ಸಲ ಶಾಸಕರಾದಾಗ ಅವ್ರ ಜೊತೆಗೆ ಎದೆ ಕೊಟ್ಟು ಹೋರಾಟ ಮಾಡುವಂಥವ್ರನ್ನ ಚುನಾವಣೆಯಾಗಿ 2 ತಿಂಗಳಿಗೆ ಅವರು ಹೊರಹಾಕಿದ ಇತಿಹಾಸ ಇದೆ. ಅವ್ರಿಗಿಂತ ಬುದ್ಧಿವಂತರನ್ನ, ಅವ್ರಿಗಿಂತ ಆಡಳಿತಾತ್ಮಕವಾಗಿ ಗೊತ್ತಿರೋರನ್ನ, ಜನಪರವಾಗಿ ಹೆಚ್ಚು ಕೆಲಸ ಮಾಡ್ತಕ್ಕಂಥವ್ರನ್ನ, ಜನಸ್ನೇಹಿಯಾಗಿ ಕೆಲಸ ಮಾಡ್ತಕ್ಕಂಥವ್ರನ್ನ ಅವ್ರು ಯಾರೂ ದುಡ್ಡಿನ 2 ಅವಧಿಗೂ ಸಹಿತ ಅವ್ರು ಇಟ್ಕೊಂಡವ್ರಲ್ಲ. ದುಡಿದವ್ರನ್ನ, ಸೀನಿಯರ್ಸನ್ನ, ಕೆಲಸ ಮಾಡೋದವ್ರನ್ನ ಇಟ್ಕೊಂಡವ್ರಲ್ಲ. ಅದು 3ನೇ ಸಲದಲ್ಲೂ ಸಹಿತ ಪುನರಾವರ್ತನೆ ಆಗಿದೆ. ಅದು ನನ್ನ ಮೂಲಕ, ನನ್ನನ್ನು ನಡೆಸ್ಕೊಳ್ಳೋದ್ರ ಮೂಲಕ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಹಾಗಾಗಿ ಇವರ ನಡೆಯನ್ನು ಖಂಡಿಸಿ ರಾಘವೇಂದ್ರ ಅವರ ನಾಯಕತ್ವ, ಯಡಿಯೂರಪ್ಪನವರ ನಾಯಕತ್ವ, ಜೊತೆಗೆ ರಾಷ್ಟ್ರದಲ್ಲಿ ಮೋದಿಯವರ ನಾಯಕತ್ವ ಅತ್ಯಂತ ಅವಶ್ಯಕತೆ ಇದೆ ಅಂತ ಭಾವಿಸಿ, ಜೊತೆಗೆ ಕಾಂಗ್ರೆಸ್ ಪಕ್ಷದ ಈ ನಡೆ ಏನಿದೆ ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲಿ ಇರ್ತಕ್ಕಂಥ ನಡೆಯನ್ನು ಖಂಡಿಸಿ ನಾಳೆ ಗಣಪತಿ ದೇವಸ್ಥಾನದಿಂದ ಬೆಳಗ್ಗೆ 8 ಗಂಟೆಗೆ ಗಣಪತಿ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿ ಶಿವಮೊಗ್ಗದಲ್ಲಿ ಬಿಜೆಪಿಯ ಯಡಿಯೂರಪ್ಪನವರ ಸಮ್ಮುಖದಲ್ಲಿ, ರಾಘವೇಂದ್ರವರ ಸಮ್ಮುಖದಲ್ಲಿ ನಾಳೆ ಬಿಜೆಪಿನ ಸೇರ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ ಹಿಂದಿನಂತೆ ಮುಂದೆ ಇರಬೇಕು ಅಂತ